ಮಹಾಮಳೆಗೆ ನರಸಿಂಹವಾಡಿ ದತ್ತ ದೇವಸ್ಥಾನಕ್ಕೆ ನೀರು ಈಗ ಬಂದಿದೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ ಇರುವಂಥ ದತ್ತ ದೇವಸ್ಥಾನ ಇದು ನರಸಿಂಹವಾಡಿ. ಭಾರೀ ಮಳೆಗೆ ಪಂಚಗಂಗಾ ಕೃಷ್ಣಾ ನದಿ ನೀರಿನ ಮಟ್ಟ ಏರಿಕೆ ಆಗಿದೆ. ಎರಡು ನದಿಗಳ ಸಂಗಮದ ಸ್ಥಳದಲ್ಲಿ ಇದೆ ನರಸಿಂಹವಾಡಿ ದತ್ತ ದೇಗುಲ. ನದಿ ನೀರು ಹೆಚ್ಚಳ ಆಗಿ ದತ್ತ ದೇವಾಲಯದ ಸಭಾಮಂಟಪಕ್ಕೆ ನೀರು ಬಂದಿದೆ. ನೀರಿನಲ್ಲಿಯೇ ನರಸಿಂಹವಾಡಿ ದರ್ಶನವನ್ನು ಪಡೆದಿದ್ದಾರೆ ಭಕ್ತರು. ಇನ್ನು 2 ಅಡಿ ನೀರಿನ ಮಟ್ಟ ಏರಿಕೆ ಆದರೆ ದೇವಸ್ಥಾನ ಮುಳುಗಡೆ ಆಗಿಬಿಡುತ್ತೆ. ನೋಡಿ, ಇದು ನರಸಿಂಹವಾಡಿಯ ದತ್ತ ಮಂದಿರ ಚಿಕ್ಕೋಡಿ ಭಾಗಕ್ಕೆ ಬರುತ್ತೆ. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಇದೆ. ಬಟ್ ಬಾರ್ಡರ್ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗ ಅಲ್ಲಿ ಇರುವಂಥದ್ದು. ಮಹಾಮಳೆಗೆ ನರಸಿಂಹವಾಡಿ ದತ್ತ ದೇವಸ್ಥಾನಕ್ಕೆ ನೀರು ಬಂದಿದೆ. ಈಗ ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರಿದೆ. ಇನ್ನು 2 ಅಡಿ ಏನಾದರೂ ನೀರು ಬಂತು ಅಂದರೆ ದೇವಾಲಯ ಮುಳುಗಡೆ ಆಗುತ್ತಂತೆ. ನರಸಿಂಹವಾಡಿ ಇದು ಚಿಕ್ಕೋಡಿ ಮತ್ತು ಮಹಾರಾಷ್ಟ್ರ, ಕರ್ನಾಟಕದ ಚಿಕ್ಕೋಡಿ, ಮಹಾರಾಷ್ಟ್ರದ ಸಾಂಗ್ಲಿ, ಇಲ್ಲಿ ಈ ಗಡಿ ಭಾಗದಲ್ಲಿ ಇರೋ ಅಂಥದ್ದು. ಇನ್ನು 2 ಅಡಿ ನೀರು ಬಂದರೆ ದೇವಾಲಯ ಮುಳುಗಡೆ ಆಗುತ್ತೆ. 2 ನದಿಗಳ ಸಂಗಮ ಸ್ಥಳದಲ್ಲಿ ನರಸಿಂಹವಾಡಿ ದೇವಾಲಯ ಇದೆ. ಯಾವುದು 2 ನದಿ? ಒಂದು ಪಂಚಗಂಗಾ, ಇನ್ನೊಂದು ಕೃಷ್ಣ. ಈ 2 ನದಿಗಳ ಸಂಗಮ ಸ್ಥಳ ಇದು. 2 ನದಿಗಳು ಸೇರಿದ್ರೆ ಅದನ್ನು ಸಂಗಮ ಸ್ಥಳ ಅಂತ ಕರೀತಾರೆ. ತುಂಗಾ ಮತ್ತು ಭದ್ರಾ 2 ನದಿಗಳು ಸೇರೋ ಜಾಗ ಸಂಗಮ. ಅದೇ ಥರ ಈಗ ಕೃಷ್ಣ ಮತ್ತು ಪಂಚಗಂಗಾ ನದಿ ಸೇರುವಂಥ ಸಂಗಮ ಸ್ಥಳ ಇದು. ಇನ್ನು ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ನಿರಂತರ ಮಳೆಗೆ ಮೈ ದುಂಬಿದೆ ಕೊಲ್ಹಾಪುರದ ಪಂಚಗಂಗಾ ನದಿ. ಪಂಚಗಂಗಾ ನದಿ ಸಂಗಮದ ಮನಮೋಹಕ ದೃಶ್ಯ ಈಗ ಕಾಣ ಸಿಗ್ತಾ ಇದೆ. ಕಳೆದ 5 ದಿನಗಳಿಂದ ಸುರಿತಾ ಇರುವಂತಹ ಭಾರೀ ಮಳೆ ಪಂಚಗಂಗಾ ನದಿ ನೀರಿನ ಮಟ್ಟ ಗಮನಾರ್ಹವಾಗಿ ಹೆಚ್ಚಳವಾಗಿದೆ. 33.10 ಅಡಿ ತಲುಪಿದೆ. ಅದರ ಎತ್ತರ ಈಗ ಪಂಚಗಂಗಾ ನದಿಯ ನೀರಿನ ಮಟ್ಟ 33.10 ಅಡಿಗೆ ತಲುಪಿದೆ. ಪಂಚಗಂಗಾ ನದಿ ಸಂಗಮದ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ಮನಮೋಹಕ ದೃಶ್ಯ ನೋಡಿ, ಎಷ್ಟು ಚೆನ್ನಾಗಿ ಪಂಚಗಂಗಾ ನದಿ ಕೊಲ್ಹಾಪುರದ ಭಾಗದಲ್ಲಿ ಏನು ಹರಿಯುತ್ತೆ ಅಲ್ಲಿ 33.10 ಅಡಿಯಷ್ಟು ನೀರು ಇದೆ. ಪಶ್ಚಿಮ ಘಟ್ಟ ಮತ್ತು ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂಥ ಮಳೆಯಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಪಂಚಗಂಗಾ ನದಿಗೆ ನೀರು ಹರಿದು ಬರ್ತಾ ಇದೆ. ಒಳಹರಿವು ಕೂಡ ಹೆಚ್ಚಾಗಿದೆ. ಪಂಚಗಂಗಾ ನದಿಯ ಡ್ರೋನ್ ದೃಶ್ಯಾವಳಿಗಳಿದು. ಮತ್ತೊಂದು ಕಡೆ ನೋಡ್ತಾ ಇರೋದು, ಮೊದಲನೇ ವಿಂಡೋದಲ್ಲಿ ನೋಡ್ತಾ ಇರೋದು ನರಸಿಂಹವಾಡಿ, 2ನೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರೋದು ಇದು ಕೊಲ್ಹಾಪುರ ಭಾಗ. ಪಂಚಗಂಗಾ ನದಿಯ ಮೈದುಂಬಿ ಹರಿತಾ ಇರುವಂಥ ಮನಮೋಹಕ ದೃಶ್ಯ ಡ್ರೋನ್ ಕ್ಯಾಮರಾದಲ್ಲಿ ಸರಿಯಾಗಿದೆ. ಒಟ್ಟು 53 ಸಣ್ಣ ಬಂದರುಗಳು ನೀರಿನಲ್ಲಿ ಮುಳುಗಡೆ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂಥ ನಿರಂತರ ಮಳೆಗೆ ಮೈದುಂಬಿದೆ ಕೊಲ್ಹಾಪುರದ ಪಂಚಗಂಗಾ ನದಿ. 33.1 ಅಡಿ ತಲುಪಿದೆ ಪಂಚಗಂಗಾ ನದಿಯ ನೀರಿನ ಮಟ್ಟ. ಮೊದಲನೇ ವಿಂಡೋದಲ್ಲಿ ನರಸಿಂಹವಾಡಿಯಲ್ಲಿ ಕೃಷ್ಣ ಮತ್ತು ಪಂಚಗಂಗಾ ನದಿಯ ಸಂಗಮ ಸ್ಥಳ, ಅಲ್ಲಿ ಭಕ್ತರು ಇದ್ದಾರೆ. ವ್ಯಾಪಕವಾಗಿ ಮಳೆ ಆಗ್ತಾ ಇದೆ, ನೀರು ಕೂಡ ಹರಿದು ಬರ್ತಾ ಇದೆ. ಇನ್ನೊಂದು ಕಡೆ 2 ಅಡಿ ಏನಾದರೂ ನೀರು ಬಂದಿದ್ದೇ ಆದರೆ ದೇವಾಲಯ ಮುಳುಗಡೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ದೃಶ್ಯಾವಳಿಗಳಲ್ಲಿ 2ನೇ ವಿಂಡೋದಲ್ಲಿ ನೋಡ್ತಾ ಇರೋದು ನೀವು ಕೊಲ್ಹಾಪುರದ ಪಂಚಗಂಗಾ ನದಿ ಮೈದುಂಬಿ ಹರಿತಾ ಇರುವಂಥದ್ದು. 33.10 ಅಡಿಯಷ್ಟು ಈಗ ನೀರಿನ ಮಟ್ಟ ಏರಿಕೆ ಆಗಿದೆ ಅಲ್ಲಿ.